ವೀಕ್ಷಕರೇ ನಮಸ್ಕಾರ. ನಾನು ಕಾರ್ತಿಕ್. ಬಾಯ್ ಫ್ರೆಂಡ್ ಜೊತೆ ಸೇರಿ ತಂದೆ ತಾಯಿ ತಂಗಿಯ ಬರ್ಬರಿ ಹತ್ಯೆ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ ಈ ಘಟನೆ. ಹೌದು, ಬಾಯ್ ಫ್ರೆಂಡ್ ಜೊತೆ ಸೇರಿ ಯುವತಿ ತನ್ನ ತಂದೆ ತನ್ನ ತಾಯಿ ತಂಗಿಯನ್ನೇ ಕೊಲೆ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಜೂನ್ 22 ನಿನ್ನೆ ರಾತ್ರಿ ಬೆಂಗಳೂರಿನ ಸೀಗೆಹಳ್ಳಿಯಲ್ಲಿ ನಡೆದಂತ ಘಟನೆ ಇದು. ನಿನ್ನೆ ಮೊನ್ನೆ ಬಂದಂತ ವ್ಯಕ್ತಿಗಳಿಂದ ತನ್ನ ತಂದೆ ತಾಯಿಯನ್ನೇ ಕೊಲ್ಲೋದಕ್ಕೆ ಇವರ ತಲೆಯಲ್ಲಿ ಏನಿರುತ್ತೆ, ಇವರು ಏನು ವಿಚಾರ ಮಾಡ್ತಾರೆ, ಇವರ ತಲೆಯಲ್ಲಿ ಬುದ್ಧಿ ಇರುತ್ತಾ ಅಥವಾ ಬೇರೆ ಏನಿರುತ್ತಾ? ಬೆಂಗಳೂರಿನಲ್ಲಿ ರಾತ್ರಿ ರಾಜಧಾನಿ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ಒಂದೇ ಕುಟುಂಬದ ಮೂವರನ್ನ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಕೆಆರ್ ಪುರದ ಸೀಗೆಹಳ್ಳಿಯಲ್ಲಿ ನಡೆದಿದೆ. ಪ್ರೇಮಿ ಜೊತೆ ಸೇರಿ ಅಪ್ಪ ಅಮ್ಮ ಹಾಗೂ ತಂಗಿಯನ್ನ ಕೊಲೆ ಮಾಡಿ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಿದ್ದಳ ಆ ಯುವತಿ. ಕೆಆರ್ ಪುರದ ಸೀಗೆಹಳ್ಳಿಯಲ್ಲಿ ಕಳೆದ ರಾತ್ರಿ ಅಂದರೆ ಜೂನ್ 22 ನಿನ್ನೆ ರಾತ್ರಿ ನಡೆದ ಭೀಕರ ಕೊಲೆ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ. ತಂದೆ ತಾಯಿ ಹಾಗೂ ತಂಗಿಯನ್ನೇ ಬರ್ಬರವಾಗಿ ಕೊಲೆಯಾಗಿದ್ದು, ಒಂದೇ ಬಾರಿ ಇಡೀ ಕುಟುಂಬವನ್ನೇ ಕೊಂದಿದ್ದು ಪ್ರೀತಿ ವಿಚಾರಕ್ಕೆ ಎನ್ನುವ ಶಂಕೆ ವ್ಯಕ್ತವಾಗಿದೆ. ಪ್ರೇಮಿಯ ಜೊತೆ ಸೇರಿ ಹೆತ್ತ ತಂದೆ ತಾಯಿ ಹಾಗೂ ಒಡಹುಟ್ಟಿದ ತಂಗಿಯನ್ನೇ ಯುವತಿ ಬರ್ಬರವಾಗಿ ಕೊಲೆಗೈದಿದ್ದಾಳೆ ಎನ್ನುವ ಆರೋಪ ಕೇಳಿ ಬಂದಿದೆ. ಹೌದು, ಪ್ರೀತಿಯ ವಿಚಾರಕ್ಕೆ ಸಂಸಾರ ಸರ್ವನಾಶ. ನಿನ್ನೆ ರಾತ್ರಿ ಯುವತಿ ಪೋಷಕರು ಹಾಗೂ ಯುವಕನ ನಡುವೆ ಭಾರಿ ಗಲಾಟೆಯಾಗಿದೆ ಎಂದು ತಿಳಿದು ಬಂದಿದೆ. ಈ ವೇಳೆ ಯುವತಿ ಆತನ ಪ್ರಿಯಕರನ ಜೊತೆ ಸೇರಿ ತಂದೆ ತಾಯಿ ಹಾಗೂ ತಂಗಿಯನ್ನ ಕೊಂದಿದ್ದಾಳೆ ಎನ್ನಲಾಗ್ತಿದೆ. ಮೃತರ ಮೊದಲ ಮಗಳು ಶ್ವೇತಾ ಎಂಬಾಕೆಯ ಪ್ರಿಯಕರ ಕೆನೆತ್ ಜೊತೆ ಸೇರಿ ಕೊಲೆಗೈದಿದ್ದಾನೆ. ಈ ಜೋಡಿ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದರಂತೆ. ಇದಕ್ಕೆ ಪೋಷಕರು ಕೂಡ ವಿರೋಧ ವ್ಯಕ್ತಪಡಿಸುತ್ತಿದ್ದರಂತೆ. ಇದೇ ವಿಚಾರಕ್ಕೆ ಗಲಾಟೆ ನಡೆದಿದ್ದು, ಬಾಯ್ ಫ್ರೆಂಡ್ ಜೊತೆ ಸೇರಿ ತಂದೆ ಹಾಗೂ ತಂಗಿಯನ್ನೇ ಕೊಲೆ ಮಾಡಿದ್ದಾಳೆ ಶ್ವೇತಾ ಎಂದು ಆರೋಪವಿದೆ. ಶ್ವೇತಾ ಹಾಗೂ ಆಕೆಯ ಪ್ರಿಯಕರ ಕೆನೆತ್ ಎಂಬಾತನಿಂದಲೇ ಕೊಲೆ ನಡೆದಿದ್ದು, ಚಾಕುವಿನಿಂದ ಇರಿದು ಮೂವರನ್ನ ಕೊಲೆ ಮಾಡಿ ಆರೋಪಿಗಳು ಪರಾರಿಯಾಗಿದ್ದಾರೆ. ಸೀಗೆಹಳ್ಳಿಯ ಡಾಮ್ನಿಕ್ ಲೇಔಟ್ ಅಪಾರ್ಟ್ಮೆಂಟ್ ನಲ್ಲಿ ಈ ಘಟನೆ ನಡೆದಿದೆ. ಶ್ವೇತಾ ಕೆನೆತ್ ಎಂಬಾತನ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದಳಂತೆ. ಮಗಳಿಗೆ ಬುದ್ಧಿವಾದ ಹೇಳಿ ಕರೆತರಲು ಪೋಷಕರು ಹೋಗಿದ್ರು. ಈ ವೇಳೆ ಪೋಷಕರು ಹಾಗೂ ಮಗಳು ಬಾಯ್ ಫ್ರೆಂಡ್ ನಡುವೆ ಗಲಾಟೆ ಆಗಿದೆ. ಗಲಾಟೆ ವೇಳೆ ಮೂವರಿಗೂ ಚಾಕುವಿನಿಂದ ಇರಿದಿದ್ದು, ಮುತ್ತುಲಕ್ಷ್ಮಿ ಹಾಗೂ ಸುಪ್ರಿಯಾ ಮನೆಯಲ್ಲಿ ಕುಸಿದು ಬಿದ್ದ ಸಾವನ್ನಪ್ಪಿದ್ದಾರೆ. ಇಲ್ಲಿ ಮುತ್ತುಲಕ್ಷ್ಮಿ ಅಂದರೆ ಈ ಕೊಲೆ ಮಾಡಿದಂತ ಯುವತಿಯ ತಾಯಿ ಮತ್ತು ಸುಪ್ರಿಯಾ ಅಂದರೆ ಈಕೆಯ ತಂಗಿ. ಈ ವೇಳೆ ಸ್ಥಳೀಯರಿಂದ 112ಕ್ಕೆ ಕರೆ ಮಾಡಿದ್ದಾರೆ. ಮೆಟ್ಟಿಲುಗಳ ಮೇಲೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸೋಮ್ ಸುಂದರ್ ಯುವತಿಯ ತಂದೆ ಆಸ್ಪತ್ರೆಗೆ ಸಾಗಿಸುವ ವೇಳೆ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಪೊಲೀಸರ ಭೇಟಿ ಮತ್ತು ಪರಿಶೀಲನೆ. ವಿಚಾರ ತಿಳಿಯುತ್ತಿದ್ದಂತೆ ಕೆಆರ್ ಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆ ಬಗ್ಗೆ ತನಿಖೆ ಕೈಗೊಂಡಿದ್ದಾರೆ. ಇಬ್ಬರಿಗಾಗಿ ಹುಡುಕಾಡುತ್ತಿದ್ದಾರೆ. ಕೊಲೆಯಾದವರ ಮೃತದೇಹವನ್ನ ಅವಲಹಳ್ಳಿ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಎನ್ನಲಾಗಿದೆ. ನೋಡಿ, ಯುವತಿ ಬಾಯ್ ಫ್ರೆಂಡ್ನ ಜೊತೆ ಸೇರಿ ಪ್ರೀತಿಯ ಸಲುವಾಗಿ ತನ್ನ ಹೆತ್ತ ತಂದೆ ತಾಯಿಯನ್ನೇ ಕೊಲೆಗೈದು ಪರಾರಿಯಾಗಿರುವ ಘಟನೆ ಇದು.